ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಗುರು ಸ್ಥಾನ ಪರಿವರ್ತನೆಯ ಫಲವನ್ನು ತಿಳಿಸ್ಕೊಡ್ತೇನೆ. 2025 ಮೇ 14ರಂದು ಗುರು ರಾಶಿ ಬದಲಾವಣೆ ಮಾಡಿದ್ದಾರೆ. ಒಂದು ಗುರುವಿನ ಒಂದು ಟ್ರಾನ್ಸಿಸ್ಟ್ ಏನಿದೆ ನಮ್ಮ ಪ್ರಪಂಚದ ಮೇಲೆ, ಮಾನವರ ಜೀವನದ ಮೇಲೆ ಒಂದು ಅದ್ಭುತ ಚೇಂಜಸ್, ಒಂದು ಬದಲಾವಣೆಯನ್ನು ತಗೊಂಬರುತ್ತೆ. ಹರಿಹರ ಮುನಿದ್ರು ಗುರು ಕಾಯನೋನಗೆ ಗುರುವಿನ ಒಂದು ಬಲ ಅನ್ನೋದು ತುಂಬಾ ಮುಖ್ಯ. ಹಾಗೆ ಮೇಷರಾಶಿಯವರಿಗೆ ಈ ಗುರುವಿನ ಒಂದು ಪ್ರಭಾವ ಹೇಗಿದೆ, ಫಲಗಳೇನು, ಗುರು ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮ್ಗೆ ಏನು ಫಲ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾನೆ. ಮಿಥುನ ರಾಶಿಗೆ ಪ್ರವೇಶ ಮಾಡಿದರೆ ಮೇಷರಾಶಿ ನಿಮಗೆ ಗುರುವು ಭಾಗ್ಯಾಧಿಪತಿ ಮತ್ತೆ ವ್ಯಯಸ್ಥಾನಾಧಿಪತಿ ಆಗ್ತಾರೆ. ಗುರುವು ತೃತೀಯ ಸ್ಥಾನದಲ್ಲಿ ಅಷ್ಟು ಅವರಿಗೆ ಸೂಟ್ ಆಗೋದಿಲ್ಲ. ಗುರುಗ್ರಹಕ್ಕೆ ತೃತೀಯ ಸ್ಥಾನ ಮಲೆಫಿಕ್ ಪ್ಲಾನೆಟ್ಸ್ ಅಂದರೆ ನೈಸರ್ಗಿಕವಾಗಿ ಪಾಪಗ್ರಹಗಳಿಗೆ 3ನೇ ಮನೆ ಬಂದು ಸೂಟ್ ಆಗುತ್ತೆ. ಆದರೆ ಗುರುವಿನ ರೀತಿಯಲ್ಲಿ 3ನೇ ಮನೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಸೊ 3ನೇ ಮನೆಗೆ ಬಂದರೆ ಕಿರಿಯ ಸಹೋದರ ಅಥವಾ ಸಹೋದರಿಯರಿಂದ ನಿಮಗೆ ಒಂದು ಸಹಾಯ ಅನ್ನೋದು ಸಿಗುತ್ತೆ. ಹಾಗೆ ಅವ್ರೇನಾದರೂ ದೂರ ಆಗಿದ್ರೆ, ಒಂದು ಮನಸ್ತಾಪ ಏನಾದರೂ ನಿಮ್ಮ ಮಧ್ಯೆ ಇದ್ದರೆ, ಈ ಒಂದು ವರ್ಷದಲ್ಲಿ ನಿಮ್ಮ ಜೊತೆ ಒಂದು ಆ ಸಂಬಂಧ ಅನ್ನೋದು ಸರಿ ಹೋಗುತ್ತೆ. ಹಾಗೆ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್, ನಿಮ್ಮ ಪ್ರೊಫೆಷನ್ಗೆ, ನಿಮ್ಮ ಎಜುಕೇಷನ್ ಇದರಲ್ಲಿ ನೀವು ಇಂಪ್ರೂವ್ ಮಾಡ್ಕೋಬೋದು. ಗುರುವು ಎಕ್ಸ್ಪೆಂಡ್ ಮಾಡ್ತಾರೆ, ವೃದ್ಧಿ ಮಾಡ್ತಾರೆ. ಸೊ ಯಾವ ಭಾವಕ್ಕೆ ಹೋಗ್ತಾರೆ ಆ ಭಾವವನ್ನು ವೃದ್ಧಿ ಮಾಡ್ತಾರೆ. ಹಾಗೆ ಗುರು ದೃಷ್ಟಿಸೋ ಮನೆಗಳನ್ನ ಶುಭ ಫಲನ ಕೊಡ್ತಾರೆ. ಹೇಗೆ ಒಂದು ದೀಪ ಪ್ರಜ್ವಲಿಸಬೇಕಾದ್ರೆ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಬೆಳಗಿಸುತ್ತೋ, ಹಾಗೆ ಗುರುವಿನ ಒಂದು ನೋಟ, ಗುರುವಿನ ಒಂದು ದೃಷ್ಟಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಅತ್ಯದ್ಭುತವಾದ ಬದಲಾವಣೆಯನ್ನು ತರುತ್ತೆ. ಹಾಗೆ ಯಾರು ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಾ, ನಿಮಗೆ ಒಳ್ಳೆಯ ಸಮಯ, ನಿಮಗೆ ಒಳ್ಳೆಯ ಲಾಭವನ್ನು ಗುರು ತಂದುಕೊಡ್ತಾರೆ. ಹಾಗೆ ಯಾರು ಸೋಷಿಯಲ್ ಮೀಡಿಯಾ, ಆನ್ಲೈನ್ ಮೀಡಿಯಾ, ಕಮ್ಯುನಿಕೇಷನ್ ಫೀಲ್ಡು, ಬ್ಯಾಂಕಿಂಗ್ ಫೀಲ್ಡು, ಆಹಾರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಕಾನೂನು ಕ್ಷೇತ್ರಗಳಲ್ಲಿ ಯಾರಿದ್ದೀರಾ, ನಿಮಗೆ ಗುರುವಿನಿಂದ ಒಂದು ಒಳ್ಳೆಯ ಲಾಭವನ್ನು ನೀವು ಪಡ್ಕೊಳ್ತೀರ. ಗುರುವಿನ ಒಂದು ದೃಷ್ಟಿ ಪಂಚಮ ದೃಷ್ಟಿ, 3 ವಿಶೇಷ ದೃಷ್ಟಿ ಇರುತ್ತೆ. 2 ವಿಶೇಷ, 1 ಕಾಮನ್ ಎಲ್ಲ ಗ್ರಹಗಳಿಗಿರುತ್ತೆ. 5 ಮತ್ತು 7, 9ನೇ ದೃಷ್ಟಿಗಳು ಗುರುವಿಗೆ ಇದೆ. ಪಂಚಮ ದೃಷ್ಟಿಯಿಂದ ಸಪ್ತಮ ಭಾವವನ್ನು ನೋಡ್ತಾ ಇದ್ದಾರೆ, ತುಲಾ ರಾಶಿಯನ್ನು ನೋಡ್ತಾ ಇದ್ದಾರೆ. ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿದ್ದೀರಾ, ನಿಮಗೆ ಒಂದು ಒಳ್ಳೆಯ ನ್ಯೂ ಆಫರ್ಸ್ ಬರುವ ಸಾಧ್ಯತೆ ಇರುತ್ತೆ. ಹಾಗೆ ಹಳೆಯ ಪಾರ್ಟ್ನರ್ಶಿಪ್ ಜೊತೆ ಇದ್ದಂಥ ಒಂದು ಮನಸ್ತಾಪಗಳು, ಕಿರಿಕಿರಿಗಳು ಏನೇ ಇದ್ರೂ ಅದನ್ನು ನೀವು ಸರಿಪಡಿಸಿಕೊಂಡು ಈ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದ್ರಿಂದ ನಿಮಗೆ ಅತಿ ಹೆಚ್ಚಿನ ಅನುಕೂಲವನ್ನು ಮಾಡ್ಕೋಬೋದು. ಹಾಗೆ ಯಾರು ಮೇಷರಾಶಿಯ ದಂಪತಿಗಳು, ಗಂಡ ಹೆಂಡತಿ ಯಾರಿದ್ರಿ, ನಿಮ್ಮ ಮಧ್ಯೆ ಏನಾದರೂ ಅನಾನುಕೂಲಗಳಿದ್ದರೆ, ಮನಸ್ತಾಪಗಳಿದ್ದರೆ, ಆ ಒಂದು ದೃಷ್ಟಿ ಬೀಳೋದ್ರಿಂದ ನಿಮಗೆ ಅವೆಲ್ಲ ಸರಿ ಹೋಗಿ ಒಂದು ಅನ್ಯೂನ್ಯತೆ ಅನ್ನೋದು ನಿಮ್ಮಲ್ಲಿ ಬರುತ್ತೆ. ಹಾಗೆ ವಿವಾಹಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದರೆ, ತೃತೀಯ ಭಾವದಲ್ಲಿ ಸಂಚಾರ ಮಾಡಿ ಸಪ್ತಮ ಭಾವವನ್ನು ನೋಡ್ತಾ ಇರೋದ್ರಿಂದ ನೀವು ವಿವಾಹಕ್ಕೆ ಪ್ರಯತ್ನ ಮಾಡಿದರೆ ಮೇಷರಾಶಿಯವರಿಗೆ ವಿವಾಹ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಗುರುವಿನ ಒಂದು ಸಪ್ತಮ ದೃಷ್ಟಿ ಭಾಗ್ಯಸ್ಥಾನದ ಮೇಲೆ ಬೀಳ್ತಾ ಇದೆ. ಯಾರು ಮೇಷರಾಶಿಯ ವಿದ್ಯಾರ್ಥಿಗಳಿದ್ದು ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಇದ್ದೀರಾ, ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಬೇಕು ಅಂತ ಇದ್ದೀರಾ, ನೀವು ಖಂಡಿತ ಪ್ರಯತ್ನ ಮಾಡಿದರೆ ಒಂದು ಗುರುವಿನ ಒಂದು ದೃಷ್ಟಿ ಭಾಗ್ಯಸ್ಥಾನ ಮೇಲೆ ಇರೋದ್ರಿಂದ ನಿಮಗೆ ಗುರುವಿನ ಒಂದು ದೃಷ್ಟಿಯಿಂದ ಹೈಯರ್ ಎಜುಕೇಷನ್ನು ನಿಮಗೆ ಸಹಾಯವಾಗುತ್ತೆ ಗುರುವಿನ ದೃಷ್ಟಿಯಿಂದ. ಹಾಗೆ ನಿಮ್ಮ ತಂದೆ, ಹಾಗೆ ಗುರುಗಳು ಯಾರಿರ್ತಾರೆ ಅವರಿಗೆ ನೀವು ಸೇವೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಭಾಗ್ಯ ಅನ್ನೋದು ನಿಮ್ಮ ಜೀವನದಲ್ಲಿ ಪ್ರಜ್ವಲಿಸುತ್ತೆ, ವರ್ಕ್ ಆಗುತ್ತೆ. ಏಕೆಂದರೆ ತಂದೆ ಹಾಗೆ ಗುರುವಿನ ಒಂದು ಬೆಂಬಲ ನಿಮಗೆ ಸಿಕ್ತು ಅಂತ ಹೇಳಿದ್ರೆ, ಅವರ ಆಶೀರ್ವಾದ ಸಿಕ್ತು ಅಂದರೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸಾಧನೆ ನೀವು ಮಾಡ್ಬೋದು. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಉನ್ನತ ಮಟ್ಟದ ಒಂದು ಸ್ಥಾನಕ್ಕೆ ತಲುಪಲಿಕ್ಕೆ ನಿಮಗೆ ಸಹಾಯವಾಗುತ್ತೆ. ಹಾಗೆ ಗುರುಗಳ ಸೇವೆ, ಹಾಗೆ ತಂದೆಯ ಸೇವೆಯನ್ನು ಮಾಡಿ. ಹಾಗೆ ಗುರುವಿನ ಒಂದು ನವಮ ದೃಷ್ಟಿ ನಿಮಗೆ ಲಾಭ ಸ್ಥಾನಗಳ ಮೇಲೆ ಬೀಳ್ತಾ ಇದೆ. ಮಧ್ಯೆ ಹೇಳ್ದಂಗೆ ಕಾಮ ತ್ರಿಕೋಣಗಳು ಅಂದರೆ ನೀವು ಕಳೆದ ವರ್ಷ ಏನು ಎಫರ್ಟ್ಸ್ ಹಾಕಿದ್ರಿ, ಏನು ಹೆಚ್ಚಿನ ಎಫರ್ಟ್ಸ್ ಹಾಕಿ ಕೆಲಸಗಳು ಮಾಡಿದ್ರಿ, ಈ ವರ್ಷ ನಿಮಗೆ ಇಚ್ಛೆಗಳು ಪೂರ್ಣವಾಗುತ್ತೆ. ಹಾಗೆ ಈ ವರ್ಷವೂ ನಿಮಗೆ ಗುರು ತೃತೀಯ ಭಾವದಲ್ಲಿಂದ ನೋಡ್ತಾ ಇರೋದ್ರಿಂದ ಎಫರ್ಟ್ಸ್, ತೃತೀಯ ಭಾವ ಪರಾಕ್ರಮ ಭಾವ, ಧೈರ್ಯಸ್ಥಾನ ಅಂತ ಕರಿತೀವಿ.
ನೀವು ಧೈರ್ಯವಾಗಿ ಎಷ್ಟು ಎಫರ್ಟ್ಸ್ ಹಾಕ್ತೀರಾ, ನಿಮ್ಮ ಬುದ್ಧಿವಂತಿಕೆ ಯೂಸ್ ಮಾಡ್ತೀರಾ, ನಾಲೆಡ್ಜ್ ಯೂಸ್ ಮಾಡ್ತೀರಾ. ಗುರು ಅಂದ್ರೇ ಜ್ಞಾನ. ನಿಮ್ಮ ಜ್ಞಾನವನ್ನು ಯೂಸ್ ಮಾಡಿ ನಿಮ್ಮ ಕಾರ್ಯಕ್ಷೇತ್ರ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಯೂಸ್ ಮಾಡಿ ನೀವೇನಾದರೂ ಮುಂದುವರೆದ್ರಿ ಅಂದರೆ ನಿಮ್ಮ ಇಚ್ಛೆಗಳನ್ನ ಖಂಡಿತ ಗುರುವಿನ ದೃಷ್ಟಿ ಲಾಭಸ್ಥಾನ ಮೇಲೆ ಬೀಳ್ತಿರೋದ್ರಿಂದ ಈ ವರ್ಷ ಖಂಡಿತ ಪೂರ್ಣ ಮಾಡ್ಕೋಬೋದು. ಹಿರಿಯ ಸಹೋದರಿಂದ ಸಹಕಾರ ಸಿಗುತ್ತೆ. ಯಾರು ಒಂದು ನೆಟ್ವರ್ಕ್ ಕ್ಷೇತ್ರ ಇದ್ದೀರಾ, ಸಂಘ ಸಂಸ್ಥೆಗಳಲ್ಲಿದ್ದೀರಾ, ಹಾಗೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಯಾರಿದ್ದೀರಾ, ಹಾಗೆ ಫೈನಾನ್ಸ್ ಕ್ಷೇತ್ರಗಳು ಯಾರಿದ್ದೀರಾ, ಈ ಕಮ್ಯುನಿಕೇಷನ್ ಕ್ಷೇತ್ರಗಳು ಯಾರಿದ್ದೀರಾ ಅವರಿಗೆ ಖಂಡಿತ ಹೆಚ್ಚಿನ ಲಾಭವನ್ನು ಗುರು ತಂದುಕೊಡ್ತಾರೆ. ಗುರಿನ ಒಂದು ಸ್ಥಾನ ತೃತೀಯ ಭಾವ ಆಗಿದ್ರೂ ಅವರು ವೇ ಆಫ್ ಕೆಲಸ ಮಾಡೋ ರೀತಿ ಬಂದು ನಾಲೆಡ್ಜ್. ಒಬ್ಬ ಗುರು ಹೇಗೆ ಬುದ್ಧಿ ಹೇಳ್ತಾರೆ, ಹೇಗೆ ಒಂದು ಬುದ್ಧಿ ಹೇಳಿ ಜ್ಞಾನವನ್ನು ಕೊಡ್ತಾರೆ, ಹಾಗೆ ಒಂದು ತೃತೀಯ ಸ್ಥಾನಕ್ಕೆ ಬಂದಾಗ ನಿಮ್ಮ ಒಂದು ಎಫರ್ಟ್ಸಲ್ಲಿ, ನಿಮ್ಮ ಕಮ್ಯುನಿಕೇಷನಲ್ಲಿ ಆ ಒಂದು ಸ್ಕಿಲ್, ಒಂದು ನಾಲೆಡ್ಜ್ನ ತೊಗೊಂಬರ್ತಾರೆ. ಅದರಿಂದ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಇರ್ಬೋದು ಅಥವಾ ನಿಮ್ಮ ಪ್ರೊಫೆಷನಲ್ ಲೈಫ್ ಇರ್ಬೋದು, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಕಾಗುತ್ತೆ. ಅಭಿವೃದ್ಧಿ ಹೊಂದಲಿಕ್ಕೆ ನಿಮಗೆ ಸಹಕಾರಿಯಾಗುತ್ತೆ. ಹಾಗೆ ನೀವು ಗುರುವು ವಾಯುತತ್ವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಂತ್ರಗಳ ಪಠನೆ, ಸ್ತೋತ್ರ ಪಠಣೆಯಿಂದ ಅದ್ಭುತ ನೀವು ಫಲಗಳನ್ನ ಪಡಿಬೋದು. ಹಾಗಾಗಿ ನೀವು ಗುರು ದತ್ತಾತ್ರೇಯವರ ಚರಿತ್ರೆಯನ್ನು ಪಾರಾಯಣ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಕೊಡ್ತೀರಾ. ಹಾಗೆ ನೀವು ಶ್ರೀ ಗುರು ರಾಘವೇಂದ್ರರ ದರ್ಶನವನ್ನು ಮಾಡಿಕೊಂಡು ಕ್ಷೇತ್ರವಾಸ ಮಾಡ್ಕೊಂಡು ಬಂದರೆ ಮೇಷರಾಶಿಯವರಿಗೆ ಒಂದು ಉತ್ತಮ ಫಲಗಳನ್ನ ಗುರುಗಳು ಕೊಡ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಮೇಷರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.